ನಾನು ಹೇಳಿದ್ದೇ ಸತ್ಯ, ಇನ್ನು ಮುಂದೆ ಶಿವತಾಂಡವ ಶುರುವಾಗುತ್ತೆ, ಸಾಕ್ಷಿ ಬಂದಿದೆ ಕಾದ್ ನೋಡಿ ಅಂತ ಹೇಳಿದ್ದಂತಹ ಬುರುಡೆ ಸಮೀರ್ಗೆ ಎಸ್ಐಟಿ ಗ್ರಿಲ್ ಶುರುವಾಗಿದೆ. ಅಪಪ್ರಚಾರದ ಆರೋಪ, ಸಮೀರ್ಗೆ ಎಸ್ಐಟಿ ಗ್ರಿಲ್. ಬೆಳ್ತಂಗಡಿ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆರಂಭ ಆಗಿದೆ. ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ಸರಣಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ಆರಂಭವಾಗಿದೆ. ಒಂದು ಕಡೆ ಪೊಲೀಸರು ಕೂಡ ವಿಚಾರಣೆ ಶುರು ಮಾಡಿದ್ದಾರೆ. ಸತತ 2 ಗಂಟೆಗಳಿಂದ ಕೂಡ ವಿಚಾರಣೆ ನಡೀತಾ ಇದೆ. ಸತತ 2 ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ. ಅಪಪ್ರಚಾರ ಆರೋಪ, ಅಪಪ್ರಚಾರ ಜೊತೆಗೆ ಪ್ರಚೋದನಾಕಾರಿ ವಿಡಿಯೋಗಳನ್ನು ಮಾಡಿದ್ದಾರೆ. ಈ ಆರೋಪವನ್ನ ಹೊತ್ತಿರುವಂತಹ ಸಮೀರ್ಗೆ ಕಳೆದ 2 ಗಂಟೆಗಳಿಂದ ವಿಚಾರಣೆ. ಬೆಳ್ತಂಗಡಿ ಇನ್ಸ್ಪೆಕ್ಟರ್ ನಾಗೇಶ್ ನೇತೃತ್ವದಲ್ಲಿ ವಿಚಾರಣೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ನಾನು ವಿಚಾರಣೆಗೆ ಬರ್ತೀನಿ ಅಂತ ಹೇಳಿ ಸಮೀರ್ ಹೇಳಿಕೆಯನ್ನ ಕೊಟ್ಟಿದ್ದ, ಪೊಲೀಸರಿಗೆ ತಿಳಿಸಿದ್ದ. ಬಟ್ 1:30 ಸುಮಾರಿಗೆ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀರಾ, ಕೂಲಿಂಗ್ ಗ್ಲಾಸು, ಕೈಯಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸು, ಒಂದಿಷ್ಟು ಸ್ಮೈಲು, ಇದು ಗಮನಿಸ್ತಿದ್ರಲ್ವಾ. ವಕೀಲರ ಜೊತೆ ಬಂದಿದ್ದು ಇವತ್ತು 10 ಗಂಟೆಗೆ ಬರ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದು ಪೊಲೀಸರಿಗೆ. ಬಟ್ ಬಂದಿದ್ದು ಲೇಟಾಗಿ. ಒಂದಿಷ್ಟು ಕೂಲಿಂಗ್ ಗ್ಲಾಸು, ಒಂದಿಷ್ಟು ಡಾಕ್ಯುಮೆಂಟ್ಸು ಜೊತೆಗೆ ಸ್ಮೈಲು ಬಂದರು. ವಿಚಾರಣೆ ಆರಂಭ ಆಗಿದೆ. ಇವರ ವಿರುದ್ಧ ಪ್ರಚೋದನಾಕಾರಿ ಹೇಳಿಕೆ ಅಥವಾ ಅಪಪ್ರಚಾರ BNS 240 ಪ್ರಕರಣದ ಬಗ್ಗೆ ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ. ಅಂದರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಈ ವ್ಯಕ್ತಿಯ ಮೇಲೆ BNS 240 ಕೇಸ್ ದಾಖಲಾಗಿದೆ. ಇದರ ಜೊತೆಗೆ BNS 192 ದೊಂಬಿಗೆ ಕಾರಣವಾಗುವಂತೆ ಪ್ರಚೋದನೆ ಕೊಟ್ಟಿದ್ದಾನೆ ಅನ್ನುವ ಕೇಸು. BNS 192 ದೊಂಬಿಗೆ ಕಾರಣವಾಗುವಂತೆ ಪ್ರಚೋದನೆ ಕೊಟ್ಟಿದ್ದಾನೆ. ಸಾರ್ವಜನಿಕರಲ್ಲಿ ಭಯ ಮೂಡಿಸಿರೋದು BNS 353/1B. ಈ 3 ಕೇಸ್ಗಳು ದಾಖಲಾಗಿದೆ. ಸುಮೋಟೋ ಕೇಸ್ ಇದು. ಯಾರೂ ಹೋಗಿ ದಾಖಲೆ ಕೊಟ್ಟಿಲ್ಲ, ದೂರು ಕೊಟ್ಟಿಲ್ಲ. ಬಟ್ ಸುಮೋಟೋ ಕೇಸು AI ವಿಡಿಯೋ ಮೂಲಕ ಅಪಪ್ರಚಾರ ಮಾಡಿರುವಂಥ ಆರೋಪ, ಪ್ರಚೋದನೆ ನೀಡಿದ್ದ ಆರೋಪದಲ್ಲಿ ಸಮೀರ್ ವಿಚಾರಣೆ ಆರಂಭ ಆಗಿದೆ. ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ವಿಡಿಯೋವನ್ನ ಮಾಡಿದ್ದ, ಅತ್ಯಾಚಾರ, ಕೊಲೆ ಆಗಿದೆ ಅಂತ ಆರೋಪಿಸಿದ್ದ. ಈಗ ತನಿಖಾಧಿಕಾರಿ ನಾಗೇಶ್ ಮುಂದೆ ಹಾಜರಾಗಿದ್ದಾನೆ. ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ತಂದಿದ್ದಾನೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಾಕ್ಯುಮೆಂಟ್ಸ್ ನೋಡಿ. ಈ ಎಲ್ಲವೂ ಶುರುವಾಗಿದ್ದೆಲ್ಲಿಂದ, ಧರ್ಮಸ್ಥಳ ಕೇಸ್ ಶುರುವಾಗಿದ್ದೆಲ್ಲಿಂದ ಅಂತ ಹೇಳಿದ್ರೆ, ಸಮೀರ್ ದೂತ ಯೂಟ್ಯೂಬ್ ಚಾನಲ್, ಆ ಚಾನಲಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ AI ವಿಡಿಯೋವನ್ನು ಮಾಡಿದ್ದ. ಸಿಕ್ಕಾಪಟ್ಟೆ ವೈರಲ್ ಆಯಿತು, ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಯಿತು. ನಟ ನಟಿಯರು ಕೂಡ ಆ ವಿಡಿಯೋಗಳನ್ನು ಶೇರ್ ಮಾಡಿಕೊಂಡಿದ್ರು. ಅಂದರೆ ನೆನಪಲ್ಲಿಟ್ಕೊಳ್ಳಿ ಎಷ್ಟು ವೈರಲ್ ಆಗಿತ್ತು ಅಂತ ಹೇಳಿ. ಇಡೀ ರಾಜ್ಯ ಆ ವಿಡಿಯೋಗಳನ್ನು ನೋಡಿದೆ. ಆದರೆ ಆ ವಿಡಿಯೋದಲ್ಲಿ ಸಮೀರ್ ಬಳಸಿದಂತಹ ಪದಗಳು, ಆರೋಪ ಕೇಳಿ ಬಂದಿದೆ ಅನ್ನೋದಕ್ಕೂ ಈತನೇ ಮಾಡಿದ್ದಾನೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಆರೋಪ ಕೇಳಿ ಬಂದಿದೆ, ಇಂಥವರ ವಿರುದ್ಧ ಆರೋಪ ಅಂತ, ಅಥವಾ ಇಂಥವರ ವಿರುದ್ಧ ಆರೋಪ ಕೇಳಿ ಬಂದಿದೆ ಅನ್ನೋದಕ್ಕೂ ಇವರೇ ಈ ಕೆಲಸವನ್ನು ಮಾಡಿದ್ದಾರೆ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಬಟ್ ಸಮೀರ್ ವಿಡಿಯೋದಲ್ಲಿ ಇವರೇ ಈ ಕೆಲಸವನ್ನು ಮಾಡಿದ್ರು, ಇದೇ ರೀತಿ ಮಾಡಿದ್ರು, ಇದೇ ರೀತಿಯ ಕಲರ್ ಕಾರು ಅಂತ ಕೂಡ ಒಂದಿಷ್ಟು ಉಲ್ಲೇಖ ಮಾಡ್ತಾನೆ ಉದ್ದೇಶಪೂರ್ವಕವಾಗಿ. ಅದು ಈಗ ಪ್ರಾಬ್ಲಮ್ ಆಗಿದೆ. ಇದ್ರ ಜೊತೆಗೆ ಒಂದಿಷ್ಟು ವಿಡಿಯೋಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ಕೂಡ ಕೊಟ್ಟಿದ್ರು. ಹೀಗಾಗಿ ಈಗ ಕಂಪ್ಲೇಂಟ್ ಆಗಿತ್ತು, ವಿಚಾರಣೆ ಆರಂಭ ಆಗಿದೆ. ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಿಡಿಯೋದಲ್ಲಿ ಹೇಳಿದ ವಿಷಯಗಳ ಬಗ್ಗೆ ದಾಖಲೆ ಇದೆಯಾ?
ದೂತ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ವಿಡಿಯೋ ಚಿತ್ರೀಕರಿಸಿದ್ದು ಯಾರು, ಎಡಿಟ್ ಮಾಡಿದ್ಯಾರು, ನೀವು AI ವಿಡಿಯೋ ಮಾಡಿರುವ ಉದ್ದೇಶವಾದರೂ ಏನು, ಜನರಲ್ಲಿ ಗೊಂದಲ ಅಥವಾ ದ್ವೇಷ ಹುಟ್ಟಿಸುವ ಉದ್ದೇಶ ಏನಾದರೂ ಇತ್ತಾ, ಈ ವಿಡಿಯೋದಲ್ಲಿ ಹೇಳಿದ್ದಕ್ಕೂ ಸಾಕ್ಷಿ ಇದೆಯಾ ಅಂತ ನೋಡಿ. ಸಿಂಪಲ್ ಪ್ರಶ್ನೆಗಳು ಇರುವಂಥದ್ದು. ವಿಡಿಯೋದಲ್ಲಿ ಹೇಳಿದ್ರಲ್ಲಪ್ಪ 23 ನಿಮಿಷ ವಿಡಿಯೋ ಆರಂಭದ್ದು, 23 ನಿಮಿಷ. ಆ ವಿಡಿಯೋದಲ್ಲಿ ನೀವು ಹೇಳಿರೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಸಾಕ್ಷಿ ಇದ್ದರೆ ಕೊಡಿ. ಜೊತೆಗೆ ಕೇವಲ ನೀವು ಮಾತ್ರ ವಿಡಿಯೋ ಮಾಡಿದ್ದಾ, ನಿಮ್ಮ ಹಿಂದೆ ಯಾರಾದರೂ ಇದ್ದಾರಾ, ಇದ್ರೆ ಅವರ ಉದ್ದೇಶ ಏನು, ಇಂಟೆನ್ಷನ್ ಏನು ಅಂತ. AI ವಿಡಿಯೋ ಮಾಡೋದು ಸುಲಭ ಅಲ್ಲ, ಅದಕ್ಕೆ ಅಮೌಂಟ್ ಬೇಕಾಗುತ್ತೆ. ಆ ಅಮೌಂಟನ್ನು ಕೊಟ್ಟಿದ್ಯಾರು? ಇದ್ರ ಜೊತೆಗೆ ಒಂದು ಆರೋಪ ಕೂಡ ಇದೆ, ಸಮೀರ್ಗೆ ಫಂಡಿಂಗ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆಯೂ ಕೂಡ ಚರ್ಚೆ, ಜೊತೆಗೆ ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಯೂಟ್ಯೂಬ್ ಚಾನಲ್ನ ಲಾಗಿನ್ ವಿವರ ಯಾರ ಬಳಿ ಇದೆ? ವಿಡಿಯೋದಲ್ಲಿ ಹೇಳಿದ ಆರೋಪಗಳ ಸತ್ಯಾಸತ್ಯತೆ ಏನು? ವಿಡಿಯೋ ಮಾಡಲು ಹಣ ಅಥವಾ ಬೆಂಬಲ ದೊರಕಿದ್ಯಾ? ವಿಡಿಯೋ ಲಿಂಕ್ ಅನ್ನ ಮೊದಲು ಯಾರಿಗೆ ಹಂಚಿದ್ರಿ? ಯೂಟ್ಯೂಬರ್ ಸಮೀರ್ಗೆ ಪೊಲೀಸರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ವಿಡಿಯೋ ಅಪ್ಲೋಡ್ ಮಾಡಲು ಬಳಸಿದ ಉಪಕರಣ ಎಲ್ಲಿದೆ? ಯೂಟ್ಯೂಬ್ ಚಾನಲ್ನ ಲಾಗಿನ್ ವಿವರ ಯಾರ ಬಳಿ ಇದೆ? ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಡಿ ಆಗುತ್ತಲ್ವ, ಎಡಿಟಿಂಗ್ ಸಂದರ್ಭದಲ್ಲಿ ನೋಡಿ, ಆರಂಭದಲ್ಲಿ ನಿಮಗೆ ಫಸ್ಟ್ ಇರೋದು ಕಂಟೆಂಟ್ ಯಾರು ಕೊಟ್ಟರು ಅಂತ. ಕಂಟೆಂಟ್ ಯಾರು ಕೊಟ್ಟರು, ಅಲ್ಲಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಭಿಷೇಕ್, ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿತ್ತು. ಸಮೀರ್ ಜಾಮೀನನ್ನು ಪಡೆದುಕೊಂಡ ನಂತರವೂ ಕೂಡ ತನಿಖೆ ಮುಂದುವರಿತಾ ಇತ್ತು. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಯಾವ ರೀತಿ ವಿಚಾರಣೆ ನಡೀತಾ ಇದೆ? ಈಗಾಗಲೇ ಏನು 20ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ, ಅಂದ್ರೆ ಪ್ರಮುಖ ಪ್ರಶ್ನೆಗಳನ್ನ ಆತನ ಮುಂದಿಟ್ಟು ಅದರಿಂದ ಕ್ಲಾರಿಫಿಕೇಶನ್ ಕೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆ ವಿಡಿಯೋದಲ್ಲಿ ಇದ್ದಂತಹ ಕಂಟೆಂಟ್ ಅನ್ವಯವಾಗಿ ಈ ಇಷ್ಟು ಪ್ರಶ್ನೆಗಳು ಸಿದ್ಧವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪ ಯಾರ ಮೇಲೆ ಮಾಡಿದ್ದಾರೆ ಮತ್ತು ಸಾವಿರಾರು ಹೆಣಗಳು ಅಂತ ಏನ್ ಹೇಳಲಾಗ್ತಾ ಇದೆ, ಅದಕ್ಕೆ ಬೇಕಾದಂತಹ ಕ್ಲಾರಿಫಿಕೇಶನ್ ಮತ್ತೆ ಅದಕ್ಕೆ ಬೇಕಾದಂತಹ ದಾಖಲೆಗಳು. ಅಂದ್ರೆ ಏಕಾಏಕಿ ಸುಮ್ಮನೆ ಒಬ್ಬನ ವಿರುದ್ಧ ಅಪಪ್ರಚಾರ ಆಗಿರಬಹುದು, ಆರೋಪವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈತನ ಉದ್ದೇಶ ಏನು ಅನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬರೀ ವ್ಯೂಸ್ ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈತನ ಉದ್ದೇಶ ಆಗಿರಲ್ಲ. ಇಂತಹ ವಿಡಿಯೋ ಮಾಡೋದು ಉದ್ದೇಶ ಆಗಿರಲ್ಲ ಅಂತ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುತ್ತೆ. ಆದ್ರೆ ಇದಕ್ಕೆ ಹಿಂದೆ ಇರುವಂತಹ, ಅಂದ್ರೆ ಒಂದು ಕ್ಷೇತ್ರದ ಒಂದು ಸಂಸ್ಥೆಯ ಹೆಸರನ್ನ ಹಾಳು ಮಾಡುವಂತಹ ಉದ್ದೇಶದಿಂದಲೇ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಕಾರಣದಿಂದಾಗಿ ಕೂಲಂಕುಷವಾಗಿ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು ಬೆಳ್ತಂಗಡಿ ಪೊಲೀಸರು. ಈಗ ಸದ್ಯ ಮಧ್ಯಾಹ್ನದ ಬಳಿಕ ಆತ SIT ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ. ಇವತ್ತು ಎನ್ಕ್ವೈರಿ ಪಾರ್ಟ್ ಆಫ್ ಎನ್ಕ್ವೈರಿ ಕಂಪ್ಲೀಟ್ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ಸಲವು ಕೂಡ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತಹ ಒಂದು ಸೂಚನೆಯನ್ನು ಕೂಡ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇಂದು ಆತ ಯಾವ ರೀತಿ ಸಹಕಾರವನ್ನ ನೀಡ್ತಾನೆ ಅನ್ನೋದ್ರ ಮೇಲೆ ಮುಂದಿನ ಒಂದು ಇದು ಕೂಡ ಇರುತ್ತೆ, ಪ್ರೋಸೆಸ್ ಕೂಡ ಇರುತ್ತೆ. ಅಕಸ್ಮಾತ್ ಪೊಲೀಸರು ಕೇಳಿದಂತಹ ಅಷ್ಟು ಪ್ರಶ್ನೆಗಳಿಗೆ ಈತ ಸಮಂಜಸವಾದಂತಹ ಉತ್ತರವನ್ನ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರು ನ್ಯಾಯಾಲಯ ಮೆಟ್ಟಲು ಹತ್ತುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇದು ಈಗಾಗಲೇ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಗಂಭೀರವಾದ ಸೆಕ್ಷನ್ ಗಳನ್ನು ಕೂಡ, ಅಂದ್ರೆ ಗಂಭೀರ ಪ್ರಕರಣ ಅಂತ ಹೇಳಿ ಸೆಕ್ಷನ್ ಕೂಡ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವನ್ನ ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ ಇರುವಂತಹ ಕಾರಣದಿಂದಾಗಿ ಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ, ಅಂದ್ರೆ ಇಂದು ಯಾವ ರೀತಿ ಆತ ಆನ್ಸರ್ ಅನ್ನ ಮಾಡ್ತಾನೆ ಅನ್ನೋದ್ರ ಮೇಲೆ ಇದೆಲ್ಲ ಒಂದು ನಡೆ ಏನಿದೆ, ಅಂದ್ರೆ ಬೆಳ್ತಂಗಡಿ ಪೊಲೀಸರ ನಡೆ ಏನಿದೆ ಮುಂದಿನ ನಿರ್ಧಾರ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಸಾವಿರಾರು ಹೆಣಗಳು ಅಂತ ಹೇಳಿ ಅಟ್ಲೀಸ್ಟ್ ಒಂದಾದ್ರೂ ದಾಖಲೆ ಕೊಡ್ತಾನ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲಕ್ಕೆ ಹೀಟ್ ಮಾಡ್ಕೊಟ್ಟಿದೆ. ಯಾಕಂದ್ರೆ ಬಾಯಿ ಮಾತಲ್ಲಿ ಹೇಳ್ಬೋದು ಸಾವಿರಾರು ಹೆಣ ಇರಬಹುದು, ಹೂತಾಕಿರ್ಬೋದು, ಅತ್ಯಾಚಾರವನ್ನ ಮಾಡಿರ್ಬಹುದು ಅಂತ ಹೇಳಿ.
ಸುಮ್ಮನೆ ಒಬ್ಬನ ಮೇಲೆ ಆರೋಪಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಷ್ಟು ದಾಖಲೆಗಳನ್ನ, ಎಷ್ಟು ಸಾವಿರ ಅಂತ ಹೇಳಿದ್ರು ಅಷ್ಟು ದಾಖಲೆಗಳನ್ನು ಕೊಡು, ನಾವು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಕೂಡ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಸದ್ಯ SIT ಬೆಳ್ತಂಗಡಿ ಪೊಲೀಸರು ಇನ್ನೂ ಕೂಡ ಮುಂದುವರೆಸಿದ್ದಾರೆ ಈ ಒಂದು ವಿಚಾರಣೆಯನ್ನ. ಸಂಜೆ 6 ಗಂಟೆಗಳವರೆಗೂ ಕೂಡ ವಿಚಾರಣೆ ನಡೆಸುವಂತಹ ಒಂದು ಅವಕಾಶಗಳು ಇರುವಂತಹ ಕಾರಣದಿಂದಾಗಿ ಯಾವ ಸತ್ಯಗಳು ಹೊರಬರುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ ಮಹೇಶ್. ಓಕೆ, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.